ಪುತ್ತೂರು ಶಾಸಕ ಅಶೋಕ್ ರೈ ಅವರು ಸ್ವತಃ ತಾವೇ ಜೆಸಿಬಿಯನ್ನ ಏರಿ ಕಟ್ಟಡ ಧ್ವಂಸಗೊಳಿಸಿರುವಂತಹ ವಿಚಾರ ಈಗ ನಾನಾ ರೀತಿಯ ಅರ್ಥಕ್ಕೆ ಕಾರಣ ಆಗ್ತಾ ಇದೆ, ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ವ್ಯಾಜ್ಯ ನ್ಯಾಯಾಲಯದಲ್ಲಿ ಇರುವಾಗ ತೀರ್ಪಿಗಿಂತ ಮುಂಚೆಯೇ ಇವರು ಹೇಗೆ ಬಂದು ಆ ಕಟ್ಟಡವನ್ನ ಧ್ವಂಸ ಮಾಡಿದ್ರು ಅನ್ನುವಂಥದ್ದು ಈಗ ಕೇದಿಗೆ ಕುಟುಂಬದವರ ಆರೋಪ ಆಗಿದೆ. ಇದೇ ವಿಚಾರ ಈಗ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಜೆಸಿಬಿ ಏರಿ ಕಟ್ಟಡ ಧ್ವಂಸಗೊಳಿಸಿದ್ರು, ದೈವದ ಭೇಟಿಗೆ ದಾರಿ ಕಿರಿದಾಗಿ ಸಮಸ್ಯೆ ಆಗಿತ್ತು, ಕಟ್ಟಡ ತೆರವಿಗೆ ಕೋರ್ಟಿಂದ ಆದೇಶ ಬಂದಿತ್ತು ಅಂತ ಶಾಸಕ ಅಶೋಕ್ ರೈ ಹೇಳ್ತಿದ್ದಾರೆ. ಆದರೆ ಅಂತಿಮ ತೀರ್ಪು ಬರೋ ಮುನ್ನವೇ ಶಾಸಕರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಕೇದಿಗೆ ಕುಟುಂಬ ಆರೋಪಿಸ್ತಾ ಇದೆ. ದೇವರಿಗೆ ಮುಂದಿನ ದಿವಸದಲ್ಲಿ ಅರ್ಪಣೆ ಮಾಡುವಂಥ ಕೆಲಸವನ್ನು ಕಟ್ಟಡಗಳನ್ನು ನೆಲಸಮಗೊಳಿಸಲು ಬಂಟ್ವಾಳ ಕೋಣದಿಂದ ಅಡ್ಡ ಇದ್ದಂಥ ಈ ಬಿಲ್ಡಿಂಗ್ ಅನ್ನು ತೆರವುಗೊಳಿಸಿ ದೇವರ ಜಾತ್ರೆ ಸುಗಮ ಆಗಲಿಕ್ಕೆ ಎಲ್ಲ ಅನುವನ್ನು ಮಾಡಿಕೊಡುವಂಥ ಯೋಚನೆಯಲ್ಲಿದ್ದೇವೆ. ಇವತ್ತು ನಾಳೆ ಇದನ್ನು ಮುಗಿಸಿ ದೇವರಿಗೆ ಮುಂದಿನ ದಿವಸದಲ್ಲಿ ಅದನ್ನು ತೆರವುಗೊಳಿಸಬೇಕು ಅಂತ ಎಲ್ಲರ ಹತ್ರ ವಿನಂತಿ ಮಾಡಿಕೊಂಡಿದ್ದೀವಿ. ಆನಂತರ ಇಲ್ಲಿ ನಮಗೆ ಯಾರು ಗೊತ್ತಿದ್ರು ಅವ್ರ ಹತ್ರ ಹೇಳಿ, ಅದು ಆಲ್ರೆಡಿ ಕೋರ್ಟ್ ಆದೇಶ ಇದೆ, ಮತ್ತೆ ನಗರಸಭೆ ಅದನ್ನು ಸೀಸ್ ಮಾಡಿದೆ, ತೆರವುಗೊಳಿಸ್ಬೇಕಂತ ಆದೇಶ ಮಾಡಿದೆ. ಆ ಉದ್ದೇಶ ಇಟ್ಕೊಂಡು ನಾವು ಅದನ್ನು ಬರುವಂತ ದಾರಿಯಲ್ಲಿರುವಂತ ಒಂದು ಹಳೆಯ 2 ಕಟ್ಟಡಗಳನ್ನು ನಾವು ತೆರವುಗೊಳಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಈಗ ನಮ್ಮ ಗಮನಕ್ಕೆ ಬಂದಿದೆ, ಅವ್ರು ಅದಕ್ಕೆ ಯಾರು ಮಾಲಕರು ಅವರಿಗೂ ಕೂಡ ನಾವು ಬೇರೆಯವರಾದ ಅಡ್ವೊಕೇಟ್ ಯಾರಿದ್ದಾರೆ ಅವರಿಗೂ ಕೂಡ ತಿಳಿಸುವಂತ ಕೆಲಸವನ್ನು ಮಾಡಿದೆ. ಆ ಜಾಗದ ಮಾಲಕರು ಕೂಡ ಅದನ್ನು ತೆರವುಗೊಳಿಸ್ಲಿಕ್ಕೇನೆ ಕೋರ್ಟ್ ಅಲ್ಲಿ ಆದೇಶವನ್ನು ಹಾಕಿ ಕೋರ್ಟ್ ಅಲ್ಲಿ ಕೆಲಸಗಳಿತ್ತು, ಕೋರ್ಟ್ ಅಲ್ಲಿ ಆದೇಶ ಆಗಿದೆ. ಈಗ ನಮ್ಮ ಬಗ್ಗೆ ನನ್ನ ಮೇಲೆ ಮತ್ತೆ ಈಶ್ವರ ಭಟ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನೀವು ಹೇಳಿದ ಮುಖಾಂತರ ನಮಗೆ ಗೊತ್ತಾಗಿದೆ. ಮಾಲಿಂಗೇಶ್ವರನಿಗಾಗಿ ಒಂದಲ್ಲ 1000 ಕೇಸು ನಮ್ಮ ಮೇಲೆ ಬೀರ್ಲಿ, ಆ ಭಕ್ತಾಳಿಗಾಗಿ ಆ ಮಾಲಿಂಗೇಶ್ವರ ಕ್ಷೇತ್ರಕ್ಕಾಗಿ 1000 ಕೇಸು ಬಿದ್ರು ನಾವು ಖಂಡಿತ ದೇವರಿಗಾಗಿ ಜನರಿಗಾಗಿ ಮಾಡುವಂತ ಕೆಲಸಕ್ಕೆ ಹಿಂಜರಿಯುವುದಿಲ್ಲ, ಕಾನೂನಿನ ವಿರೋಧ ಹೋಗುವುದಿಲ್ಲ. ದೇವರಿಗೆ ಬರುವಂತ ಜಾಗವನ್ನು ಅಗಲ ಮಾಡಿದ್ದೇವೆ ಹೊರತು ಅವರ ಜಾಗದಲ್ಲಿ ಮಾಲಿಂಗೇಶ್ವರ ದೇವಸ್ಥಾನಕ್ಕಾಗ್ಲಿ ನಮಗಾಗ್ಲಿ ಯಾವುದೇ ಆಸಕ್ತಿಗಳು ಇಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಪೇಟೆಯ ಮಹಿಳಾ ಪೊಲೀಸ್ ಠಾಣೆಯ ಎದುರಿನ ಹಳೆಯ ಕಟ್ಟಡವನ್ನು ಶ್ರೀ ಪಂಜಿಗುಡ್ಡ ಈಶ್ವರ ಭಟ್ರು ಅಂದರೆ ಅವರು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಹಾಗೂ ಪುತ್ತೂರು ಕ್ಷೇತ್ರದ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಹಾಗೂ ಅವರ ಬೆಂಬಲಿಗರು ಈ ಕಟ್ಟಡದ ಜಮೀನಿನ ಮಾಲೀಕತ್ವದ ಬಗ್ಗೆ, ಅದರ ಈಗಿನ ಸ್ವಾಧೀನತೆಯ ಬಗ್ಗೆ ಮತ್ತು ಈ ಜಮೀನಿಗೆ ಸಂಬಂಧಿಸಿದ ಕೋರ್ಟ್ ಕೇಸಿನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ JCB ಮತ್ತು ಟಿಪ್ಪರ್ಗಳನ್ನು ಉಪಯೋಗಿಸಿ ಸದ್ರಿ ಕಟ್ಟಡವನ್ನು ಭಾಗಶಃ ಕೆಡವಿದ್ದಾರೆ. ನಮ್ಮದಿಷ್ಟೇ, ನಾವು ಪುತ್ತೂರು ಮಹಾಲಿಂಗೇಶ್ವರನ ಭಕ್ತರೇ, ಉಳ್ಳಾಲ್ತಿಯ ಭಕ್ತರೇ. ನಮಗೆ ಉಳ್ಳಾಲ್ತಿಯಮ್ಮ ಮತ್ತು ಮಹಾಲಿಂಗೇಶ್ವರ ದೇವರು ನಮ್ಮದು ಆರಾಧ್ಯ ದೇವರೇ. ಹಾಗಾಗಿ ಅವರ ಬಗ್ಗೆ ಇಷ್ಟರವರೆಗೂ ನಾವು ಗೌರವದಿಂದಲೇ ನಡೀತಾ ಇದ್ದೇವೆ. ಕೇವಲ ಶಾಸಕರೊಬ್ಬರೇ ಅಥವಾ ಪಂಜಿಗುಡ್ಡೆ ಈಶ್ವರ ಭಟ್ರೊಬ್ಬರೇ ತಾವೊಬ್ಬರೇ ಭಕ್ತರು ಅಂತ ಬಿಂಬಿಸಿಕೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಈ ಒಂದು ಕಟ್ಟಡವನ್ನು ಕೆಡವಿರುವಂಥದ್ದು ಆಕ್ರಮ ಪ್ರವೇಶ, ನ್ಯಾಯಾಂಗ ನಿಂದನೆ ಅಂತ ಹೇಳಿ, ಅದರಲ್ಲಿಯೂ ನಾನು ಮತ್ತೊಂದು ಕಡೆ ಕಟ್ಟಡದ ಉಸ್ತುವಾರಿ ವಿರುದ್ಧ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ದೂರನ್ನು ನೀಡಿದ್ದಾರೆ. ಕಟ್ಟಡ ತೆರವುಗೊಂಡ ದಿನ ಡಾಕ್ಟರ್ ಅರವಿಂದ್ ಕೇದಿಗೆ ತಮಗೆ ಜೀವ ಬೆದರಿಕೆ ಒಡ್ಡಿದ್ದಾರೆ ಅಂತ ಈಶ್ವರ್ ಭಟ್ ದೂರು ಸಲ್ಲಿಸಿದ್ದಾರೆ. ಕಟ್ಟಡವನ್ನ ಭಕ್ತರು ತೆರವುಗೊಳಿಸಿದ್ರು. ಈ ವಿಚಾರ ತಿಳಿದು ಕಟ್ಟಡ ಇದ್ದ ಸ್ಥಳಕ್ಕೆ ಭೇಟಿ ನೀಡಿದ್ದೆ. ಆಗ ಡಾಕ್ಟರ್ ಅರವಿಂದ್ ಕೇದಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದರು ಅಂತ ಈಶ್ವರ್ ಭಟ್ ದೂರು ನೀಡಿದರು. ಆದರೆ ಪೊಲೀಸರು ದೂರಿಗೆ ಹಿಂಬರಹ ನೀಡಿ ನ್ಯಾಯಾಲಯದ ಅನುಮತಿ ಪಡೆದು ಬರುವಂತೆ ಸೂಚಿಸಿದರು. ನ್ಯಾಯಾಲಯ ಅನುಮತಿ ನೀಡಿದ ಹಿನ್ನೆಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪುತ್ತೂರು ಶಾಸಕ ಅಶೋಕ್ ರೈ ಅವರು ಸ್ವತಃ ತಾವೇ JCBಯನ್ನ ಏರಿ ಕಟ್ಟಡ ಧ್ವಂಸಗೊಳಿಸಿರುವಂತಹ ವಿಚಾರ ಈಗ ನಾನಾ ರೀತಿಯ ಅರ್ಥಕ್ಕೆ ಕಾರಣ ಆಗ್ತಾ ಇದೆ, ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ವ್ಯಾಜ್ಯ ನ್ಯಾಯಾಲಯದಲ್ಲಿ ಇರುವಾಗ ತೀರ್ಪಿಗಿಂತ ಮುಂಚೆಯೇ ಇವರು ಹೇಗೆ ಬಂದು ಆ ಕಟ್ಟಡವನ್ನ ಧ್ವಂಸ ಮಾಡಿದ್ರು ಅನ್ನುವಂಥದ್ದು ಈಗ ಕೇದಿಗೆ ಕುಟುಂಬದವರ ಆರೋಪ ಆಗಿದೆ. ಇದೇ ವಿಚಾರ ಈಗ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. JCB ಏರಿ ಕಟ್ಟಡ ಧ್ವಂಸಗೊಳಿಸಿದ್ರು, ದೈವದ ಭೇಟಿಗೆ ದಾರಿ ಕಿರಿದಾಗಿ ಸಮಸ್ಯೆ ಆಗಿತ್ತು, ಕಟ್ಟಡ ತೆರವಿಗೆ ಕೋರ್ಟಿಂದ ಆದೇಶ ಬಂದಿತ್ತು ಅಂತ ಶಾಸಕ ಅಶೋಕ್ ರೈ ಹೇಳ್ತಿದ್ದಾರೆ. ಆದರೆ ಅಂತಿಮ ತೀರ್ಪು ಬರೋ ಮುನ್ನವೇ ಶಾಸಕರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಕೇದಿಗೆ ಕುಟುಂಬ ಆರೋಪಿಸ್ತಾ ಇದೆ. ದೇವರಿಗೆ ಮುಂದಿನ ದಿವಸದಲ್ಲಿ ಅರ್ಪಣೆ ಮಾಡುವಂಥ ಕೆಲಸವನ್ನು
ಕಟ್ಟಡಗಳನ್ನು ನೆಲಸಮಗೊಳಿಸಲು ಬಂಟ್ವಾಳ ಕೋಣದಿಂದ ಅಡ್ಡ ಇದ್ದಂಥ ಈ ಬಿಲ್ಡಿಂಗ್ ಅನ್ನು ತೆರವುಗೊಳಿಸಿ ದೇವರ ಜಾತ್ರೆ ಸುಗಮ ಆಗಲಿಕ್ಕೆ ಎಲ್ಲ ಅನುವನ್ನು ಮಾಡಿಕೊಡುವಂಥ ಯೋಚನೆಯಲ್ಲಿದ್ದೇವೆ. ಇವತ್ತು ನಾಳೆ ಇದನ್ನು ಮುಗಿಸಿ ದೇವರಿಗೆ ಮುಂದಿನ ದಿವಸ ಅದೇ ಅದನ್ನು ತೆರವುಗೊಳಿಸಬೇಕು ಅಂತ ಎಲ್ಲರ ಹತ್ರ ವಿನಂತಿ ಮಾಡಿಕೊಂಡಿದ್ದೀವಿ. ಆನಂತರ ಇಲ್ಲಿ ನಮಗೆ ಯಾರು ಗೊತ್ತಿದ್ರು ಅವ್ರ ಹತ್ರ ಹೇಳಿ ಅದು ಆಲ್ರೆಡಿ ಕೋರ್ಟ್ ಆದೇಶ ಇದೆ, ಮತ್ತೆ ನಗರಸಭೆ ಅದನ್ನು ಸೀಸ್ ಮಾಡಿದೆ, ತೆರವುಗೊಳಿಸ್ಬೇಕಂತ ಆದೇಶ ಮಾಡಿದೆ. ಆ ಉದ್ದೇಶ ಇಟ್ಕೊಂಡು ನಾವು ಅದನ್ನು ಆ ಬರುವಂತ ದಾರಿಯಲ್ಲಿರುವಂತ ಒಂದು ಹಳೆಯ 2 ಕಟ್ಟಡಗಳನ್ನು ನಾವು ತೆರವುಗೊಳಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಈಗ ನಮ್ಮ ಗಮನಕ್ಕೆ ಬಂದಿದೆ, ಅವ್ರು ಅದಕ್ಕೆ ಯಾರು ಮಾಲಕರು ಅವರಿಗೂ ಕೂಡ ನಾವು ಬೇರೆಯವರಾದ ಅಡ್ವೊಕೇಟ್ ಯಾರಿದ್ದಾರೆ ಅವರಿಗೂ ಕೂಡ ತಿಳಿಸುವಂತ ಕೆಲಸವನ್ನು ಮಾಡಿದೆ. ಆ ಜಾಗದ ಮಾಲಕರು ಕೂಡ ಅದನ್ನು ತೆರವುಗೊಳಿಸ್ಲಿಕ್ಕೇನೆ ಕೋರ್ಟ್ ಅಲ್ಲಿ ಆದೇಶವನ್ನು ಹಾಕಿ ಕೋರ್ಟ್ ಅಲ್ಲಿ ಕೆಲಸಗಳಿತ್ತು, ಕೋರ್ಟ್ ಅಲ್ಲಿ ಆದೇಶ ಆಗಿದೆ. ಈಗ ನಮ್ಮ ಬಗ್ಗೆ ನನ್ನ ಮೇಲೆ ಮತ್ತೆ ಈಶ್ವರ ಭಟ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನೀವು ಹೇಳಿದ ಮುಖಾಂತರ ನಮಗೆ ಗೊತ್ತಾಗಿದೆ. ಮಾಲಿಂಗೇಶ್ವರನಿಗಾಗಿ ಒಂದಲ್ಲ 1000 ಕೇಸು ನಮ್ಮ ಮೇಲೆ ಬೀರ್ಲಿ, ಆ ಭಕ್ತಾಳಿಗಾಗಿ ಆ ಮಾಲಿಂಗೇಶ್ವರ ಕ್ಷೇತ್ರಕ್ಕಾಗಿ 1000 ಕೇಸು ಬಿದ್ದರೂ ನಾವು ಖಂಡಿತ ದೇವರಿಗಾಗಿ ಜನರಿಗಾಗಿ ಮಾಡುವಂತ ಕೆಲಸಕ್ಕೆ ಹಿಂಜರಿಯುವುದಿಲ್ಲ, ಕಾನೂನಿನ ವಿರೋಧ ಹೋಗುವುದಿಲ್ಲ. ದೇವರಿಗೆ ಬರುವಂತ ಜಾಗವನ್ನು ಅಗಲ ಮಾಡಿದ್ದೇವೆ ಹೊರತು ಅವರ ಜಾಗದಲ್ಲಿ ಮಾಲಿಂಗೇಶ್ವರ ದೇವಸ್ಥಾನಕ್ಕಾಗ್ಲಿ ನಮಗಾಗ್ಲಿ ಯಾವುದೇ ಆಸಕ್ತಿಗಳು ಇಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಪೇಟೆಯ ಮಹಿಳಾ ಪೊಲೀಸ್ ಠಾಣೆಯ ಎದುರಿನ ಹಳೆಯ ಕಟ್ಟಡವನ್ನು ಶ್ರೀ ಪಂಜಿಗುಡ್ಡ ಈಶ್ವರ ಭಟ್ರು, ಅಂದರೆ ಅವರು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಹಾಗೂ ಪುತ್ತೂರು ಕ್ಷೇತ್ರದ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಹಾಗೂ ಅವರ ಬೆಂಬಲಿಗರು ಈ ಕಟ್ಟಡದ ಜಮೀನಿನ ಮಾಲೀಕತ್ವದ ಬಗ್ಗೆ, ಅದರ ಈಗಿನ ಸ್ವಾಧೀನತೆಯ ಬಗ್ಗೆ ಮತ್ತು ಈ ಜಮೀನಿಗೆ ಸಂಬಂಧಿಸಿದ ಕೋರ್ಟ್ ಕೇಸಿನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ JCB ಮತ್ತು ಟಿಪ್ಪರ್ಗಳನ್ನು ಉಪಯೋಗಿಸಿ ಸದ್ರಿ ಕಟ್ಟಡವನ್ನು ಭಾಗಶಃ ಕೆಡವಿದ್ದಾರೆ. ನಮ್ಮದಿಷ್ಟೇ, ನಾವು ಪುತ್ತೂರು ಮಹಾಲಿಂಗೇಶ್ವರನ ಭಕ್ತರೇ, ಉಳ್ಳಾಲ್ತಿಯ ಭಕ್ತರೇ. ನಮಗೆ ಉಳ್ಳಾಲ್ತಿಯಮ್ಮ ಮತ್ತು ಮಹಾಲಿಂಗೇಶ್ವರ ದೇವರು ನಮ್ಮದು ಆರಾಧ್ಯ ದೇವರೇ. ಹಾಗಾಗಿ ಅವರ ಬಗ್ಗೆ ಇಷ್ಟರವರೆಗೂ ನಾವು ಗೌರವದಿಂದಲೇ ನಡೀತಾ ಇದ್ದೇವೆ. ಕೇವಲ ಶಾಸಕರೊಬ್ಬರೇ ಅಥವಾ ಪಂಜಿಗುಡ್ಡೆ ಈಶ್ವರ ಭಟ್ರೊಬ್ಬರೇ ತಾವೊಬ್ಬರೇ ಭಕ್ತರು ಅಂತ ಬಿಂಬಿಸಿಕೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಈ ಒಂದು ಕಟ್ಟಡವನ್ನು ಕೆಡವಿರುವಂಥದ್ದು ಆಕ್ರಮ ಪ್ರವೇಶ, ನ್ಯಾಯಾಂಗ ನಿಂದನೆ ಅಂತ ಹೇಳಿ, ಅದರಲ್ಲಿಯೂ ನಾನು ಮತ್ತೊಂದು ಕಡೆ ಕಟ್ಟಡದ ಉಸ್ತುವಾರಿ ವಿರುದ್ಧ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ದೂರನ್ನು ನೀಡಿದ್ದಾರೆ. ಕಟ್ಟಡ ತೆರವುಗೊಂಡ ದಿನ ಡಾಕ್ಟರ್ ಅರವಿಂದ್ ಕೇದಿಗೆ ತಮಗೆ ಜೀವ ಬೆದರಿಕೆ ಒಡ್ಡಿದ್ದಾರೆ ಅಂತ ಈಶ್ವರ್ ಭಟ್ ದೂರು ಸಲ್ಲಿಸಿದ್ದಾರೆ. ಕಟ್ಟಡವನ್ನ ಭಕ್ತರು ತೆರವುಗೊಳಿಸಿದ್ರು. ಈ ವಿಚಾರ ತಿಳಿದು ಕಟ್ಟಡ ಇದ್ದ ಸ್ಥಳಕ್ಕೆ ಭೇಟಿ ನೀಡಿದ್ದೆ. ಆಗ ಡಾಕ್ಟರ್ ಅರವಿಂದ್ ಕೇದಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದರು ಅಂತ ಈಶ್ವರ್ ಭಟ್ ದೂರು ನೀಡಿದರು. ಆದರೆ ಪೊಲೀಸರು ದೂರಿಗೆ ಹಿಂಬರಹ ನೀಡಿ ನ್ಯಾಯಾಲಯದ ಅನುಮತಿ ಪಡೆದು ಬರುವಂತೆ ಸೂಚಿಸಿದರು. ನ್ಯಾಯಾಲಯ ಅನುಮತಿ ನೀಡಿದ ಹಿನ್ನೆಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.